ನಿಮ್ ಪ್ರೀತಿ ಮಳೆಯಲ್ಲಿ ನೆನೀತಾ ಇದ್ದಾರೆ. ಆದ್ರೆ ಒಬ್ರು ಅದರಿಂದ ದೂರ ಉಳ್ಕೊಳ್ತಿದ್ದಾರೆ. ತಪ್ಪು ಒಪ್ಪು ದೇವರಿಗೆ ಎಲ್ಲ ಒಂದೇ ಅಲ್ವಾ ಸರ್? ನೀನು ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಅರ್ಥ ಆಗ್ತಿದೆ ಮಗಳೇ. ಕೃಷ್ಣನ ಬಗ್ಗೆ ಮಾತಾಡ್ತಿದ್ಯಾ. ಪ್ರೀತಿ ಒಂಥರ ಮಳೆ ನಿಜ, ಆದರೆ ಮಳೆ ಮಣ್ಣಿನ ಮೇಲೆ ಬಿದ್ದರೆ ಪೈರು ಕೊಡುತ್ತೆ, ಕಲ್ಲಿನ ಮೇಲೆ ಬಿದ್ದರೆ ಏನು ಪ್ರಯೋಜನ? ವೇಸ್ಟ್ ಅಲ್ವಾ? ಮಣ್ಣು ಉಪಯೋಗಿಸಿ ಬೊಂಬೆ ಮಾಡ್ಬೋದು ಸರ್, ಆದ್ರೆ ಕೆಳಗೆ ಬಿದ್ದರೆ ಒಡೆದು ಹೋಗ್ಬಿಡುತ್ತೆ. ಅದೇ ಕಲ್ಲಲ್ಲಿ ಶಿಲೆ ಕೆತ್ತಬೋದು, ಅದು ವರ್ಷಾನ್ಗಟ್ಲೆ ಆದ್ರೂ ಒಂದು ಕಿಂಚಿತ್ತು ಏನೂ ಆಗಲ್ಲ. ಜಗತ್ತಿನ ಅದ್ಭುತ ಎಲ್ಲ ಮಣ್ಣಿಂದ ಅಲ್ಲ, ಕಲ್ಲಿಂದಾನೇ ಕಟ್ಟಿರೋದು ಸರ್. ಅದನ್ನ ಕೆತ್ತೋದಿಕ್ಕೆ ತಾಳ್ಮೆ ಇರೋ ಒಬ್ಬ ಶಿಲ್ಪಿ ಬೇಕು ಅಷ್ಟೆ. ನಿಮ್ ಪ್ರೀತಿ ಆ ಕಲ್ ಮೇಲೆ ಬಿದ್ರೆ ಇಡೀ ಪ್ರಪಂಚನೇ ತಿರುಗಿ ನೋಡೋ ಅಂತ ಶಿಲೆ ಅದಾಗತ್ತೆ ಅನ್ನೋದು ನನ್ನ ನಂಬಿಕೆ. ತುಂಬ ಚಿಕ್ಕ ವಯಸ್ಸಾದರೂ ಈ ಮಣ್ಣು ಕಲ್ಲಿನ ಕತೆ ಹೇಳಿ ನನಗೊಂಥರ ಪಾಠನೇ ಮಾಡ್ತಾ ಇದೆಯಾ. ನಿನಗೊಂದು ವಿಷಯ ನೆನಪಿರ್ಲಿರಬೇಕು, ಶಿಲೆ ಮಾಡೋದು ಎಲ್ಲ ಕಲ್ಲಿಂದನೂ ಸಾಧ್ಯ ಇಲ್ಲ. ಕೆಲವು ಕಲ್ಲಿಗೆ ಮಾತ್ರ ಶಿಲೆಯನ್ನು ರೂಪ ಕೊಡೋ ಅರ್ಹತೆ ಇರೋದು, ಅದನ್ನು ನೀನು ಮರಿಬಾರ್ದು. ಸರ್, ಒಂದೇ ನಿಮಿಷ. ಏನ್ ಮ್ಯಾಟ್ರು? ಯಾಕೆ ನಿನಗೆ ಗೊತ್ತಿಲ್ವಾ? ಎಷ್ಟು ದಿನ ಚಾಲೆಂಜ್ ಹೆಸರಲ್ಲಿ ನನ್ನ ಆಟ ಆಡಿಸ್ಬಿಟ್ಟಲ್ಲೋ. ಕೆನ್ನೆ, ಮುತ್ತು, ಕಲ್ಯಾಣಿ, ಡೆಡ್ಲೈನು. ಅಯ್ಯೋ, ನನ್ನ ಲೈಫ್ನೇ ನರಕ ಮಾಡ್ಬಿಟ್ಟಲ್ಲೋ ನೀನು. ಎಲ್ಲನೂ ಮೀರಿದ ವೀರಾದಿ ವೀರಾಗೋಗಿದ್ಯಪ್ಪ ನೀನು. ಕೊಟ್ಟಿದ್ದ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ಯಾ. ಗುಡ್ ಬಾಯ್, ಕೀಪ್ ಇಟ್ ಅಪ್. ಸೋತಿದ್ರೆ ತಮ್ಮ ಟಾರ್ಚರ್ನ ತಡ್ಕೊಳಕ್ಕಾಗ್ತಿದ್ದವ್ರೆ. ನನ್ನ ಮಗನೇ, ದೇವರಿಗೆ ಥ್ಯಾಂಕ್ಸ್ ಅಂತ ಹೇಳು, ಸೋಲಿಲ್ಲ ಅಂತ. ಸೋತಿದ್ದಿದ್ರೆ, ಕಿಸ್ಸು ಮಿಸ್ ಆಗಿದ್ದಿದ್ರೆ ಗತಿ ಅಧೋಗತಿ ಆಗೋಗಿರೋದು. ಅದೆಲ್ಲ ಮುಗ್ದೋಗಿರೋ ಮಾಡ್ರಮ್ಮ. ಇವಾಗ ನಾನು ಗೆದ್ದಾಯ್ತು, ನೀನ್ ಸೋತಾಯ್ತು. 2 ವಾರ ನೀನ್ ಕೊಟ್ಟಿರೋ ಟಾರ್ಚರ್ಗೆ ನೀನು ಅನುಭವಿಸ್ಲೇಬೇಕು ಶಿಕ್ಷೆನ. ಇವಾಗ ಯಾಕೋ ಎಲ್ಲೋ ಮಿಸ್ ಹೊಡಿತಿದ್ಯಲ್ಲ ವಿನಿ. ನೀನು ಹೇಳ್ತಿರೋದೆಲ್ಲ ನಿನ್ನ ಬಾಯಲ್ಲೇ ಹೇಳ್ತಿದ್ಯಾ, ಆದ್ರೆ ಹೇಳಿಸ್ತಿರೋರು ಯಾರೋ ಬೇರೆಯವರು ಅಂತ ನನಗೆ ಫೀಲ್ ಆಗ್ತಿದೆ. ನಾವ್ಯಾರಿಗೂ ಕುಮಕ್ ಕೊಟ್ಟಿಲ್ಲಪ್ಪ. ಆತರ ಬೇರೆಯವ್ರ ಮೇಲೆ ಬೆಟ್ ಮಾಡಿ ತೋರ್ಸೋದು ತಪ್ಪು. ಈಗ ನಾನು ಸೋತಿರೋದಕ್ಕೆ ಏನ್ ಮಾಡ್ಬೇಕು ಅಂತ ನಿಮ್ ಪ್ಲಾನು? ನನ್ ಗೊತ್ತಿಲ್ಲಪ್ಪ. ನೀವುಂಟು, ನಿಮ್ಮ ಅಣ್ಣ ಉಂಟು. ಕಿಚ್ಚಚ್ಚೋರು ನೀವೇ, ನೀರ್ ಸುರಿಯೋದು ನೀವೇನಾ? ನಾವು ಅದೇನ್ ಮಾಡ್ಬೇಕು ಅಂತ ಹೇಳ್ರ. ಸಿಂಪಲ್ ಮಾ. ಇವಾಗ ನಾನ್ ಸೋತಾಗ ಏನೇನ್ ಮಾಡಿದ್ನೋ ನೀನ್ ಸೋತಾಗ್ಲೂ ಅದನ್ನೆಲ್ಲ ಮಾಡ್ಬೇಕಲ್ವೇ? ಇದೆ ನಿನ್ನ ಪನಿಷ್ಮೆಂಟ್. ಗೆದ್ದಾಗ ಈ ಮಾತುಗಳೆಲ್ಲ ಬರೋದು ಸಹಜ. ಏನ್ ಮಾಡ್ಬೇಕು? ಸಿಂಪಲ್ ಮಾ. ಒಂದಿನ ಫುಲ್ಲು, ಒಂದಿನ ಪೂರ್ತಿಯಾಗಿ ರುಕ್ಕು ಏನ್ ಹೇಳ್ತಾಳೋ ನೀ ಅದನ್ನೆಲ್ಲ ಕೇಳ್ಬೇಕು. ಅವಳು ಎಲ್ಲೆಲ್ಲಿ ಕರೀತಾಳೋ ನೀ ಅಲ್ಲಿಗೆಲ್ಲ ಹೋಗ್ಬೇಕು. ಹೇಳ್ತಾ ಇದೀನಿ, ನೋ ಕಾಂಪ್ರಮೈಸ್, ನೋ ನೆಗೋಸಿಯೇಷನ್. ರುಕ್ಕು ನಿನ್ನ ಬಾಸು, ನೀನು ಅವಳ ಸೇವಕ ಸೇವಕ ಸೇವಕ. ತಲೆ ಯಾರಿಗೆ ಹೇಳ್ತಿದ್ದೆ ಅವೆಲ್ಲ? ಏನು ಆಟದಲ್ಲಿ ಆಡ್ತಿದ್ದೀರಾ ನೀವು? ಇವೆಲ್ಲ ನನ್ನ ಕೆಲ ಆಗಲ್ಲ. ಯಾಕೆ, ಏನ್ ಪ್ರಾಬ್ಲಮ್? ಈಗ ಆಟದಲ್ಲಿ ಗೆದ್ದಿದ್ದಾರಪ್ಪ ನಾನು, ಮತ್ತೆ ಸೆಂಟ್ರಲ್ ಇಳ್ದೇನಾ? ಗೆದ್ದವ್ರ ಗುನ್ನಿಸಿಡ್ಲಿ ಅಮ್ಮ, ಇಡ್ಸ್ಕೋತೀನಿ. ಅದನ್ ಬಿಟ್ಬಿಟ್ಟು ಇವೆಲ್ಲ ನನ್ ಕೆಲ ಆಗಲ್ಲ. ಹೋಗಲಿ. ನೀ ಚಾಲೆಂಜ್ ವಿನ್ ಆದಾಗ ಕಲ್ಲಿನಿಂದ ಮಧ್ಯೆ ತರ್ಲಿಲ್ವಾ? ಇದು ಹಂಗೇನಮ್ಮ. ರುಕ್ಕು ಇಂಡೈರೆಕ್ಟ್ ಆಗಿ ಈ ಚಾಲೆಂಜ್ ಅಲ್ಲಿ ನಾನ್ ವಿನ್ ಆಗೋದಕ್ಕೆ ಹೆಲ್ಪ್ ಮಾಡಿದ್ದಾಳೆ. ಸೊ ದ ಆಕ್ಚುಯಲ್ ವಿನ್ನರ್ ಇಸ್ ರುಕ್ಕು. ಅವಳ ಋಣದಲ್ಲಿ ನಾವಿದ್ದೀವಿ. ಕಲ್ಯಾಣಿ, ಕಲ್ಯಾಣಿ, ನಿನ್ ಫೋನ್ ರಿಂಗ್ ಆಗ್ತಿದೆ. ಕಲ್ಯಾಣಿ,
ಹಲೋ. ಸುಪಾರಿ ಪೇಮೆಂಟು ಇನ್ನೂ ಪೆಂಡಿಂಗ್ ಇದೆ. ಏನ್ ಹೇಳ್ತಿದೀಯಾ? ಏನ್ ಸುಪೀರಿಯರಾ? ಅದೇ ಕನ್ಸ್ಟ್ರಕ್ಷನ್ ರಿಕ್ವೈರ್ಮೆಂಟ್. ನಾವು ಕೊಟ್ಟಿರೋ ಕೋಡ್ ಬಗ್ಗೆ ಕನ್ಫರ್ಮ್ ಮಾಡ್ತೀನಿ ಅಂತ ಅಂದಿದ್ರು. ರೀ, ಯಾವ ಕನ್ಸ್ಟ್ರಕ್ಷನ್, ಯಾವ ಕೋರ್ಟು, ಏನ್ ಮಾತಾಡ್ತಾ ಇದ್ದೀರಾ? ಸುಪೀರಿಯರ್ ಕನ್ಸ್ಟ್ರಕ್ಷನ್ ಇಂದ ಮಾತಾಡ್ತಿರೋದು. ರೀ, ರಾಂಗ್ ನಂಬರ್, ಇಡ್ರಿ ಫೋನ್ನ. ಯಾವುದೋ ಕನ್ಸ್ಟ್ರಕ್ಷನ್ ಅಂತೆ, ಕೋರ್ಟ್ ಅಂತೆ, ಪೇಮೆಂಟ್ ಅಂತೆ. ಕಲ್ಯಾಣಿ, ನೀ ಇಂಥ ನಂಬರ್ಗಳನ್ನ ಫಸ್ಟ್ ಬ್ಲಾಕ್ ಮಾಡು. ಸುಮ್ಮನೆ ಪದೇ ಪದೇ ಫೋನ್ ಮಾಡಿ ಇರಿಟೇಟ್ ಮಾಡ್ತಾರೆ. ಒಂದು ಕೆಲಸ ಮಾಡು, ಡು ನಾಟ್ ಡಿಸ್ಟರ್ಬ್ ಹಾಕು. ವಿನಯ್, ಒಂದು ಸೀರಿಯಸ್ ರಿಕ್ವೆಸ್ಟ್. ಹೇಳು ಕಲ್ಯಾಣಿ. ಇನ್ಮೇಲೆ ನನ್ನ ಫೋನ್ ರಿಸೀವ್ ಮಾಡಬೇಡಿ. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಫೋನ್ ಮುಟ್ಟೋದು ನನಗಿಷ್ಟ ಆಗಲ್ಲ. ನಾನು ಕೂಗದೆ ಕಲ್ಯಾಣಿ, ನಿನಗೆ ಕೇಳಿಸ್ಲಿಲ್ಲ. ಅದರಲ್ಲದೆ ಫೋನ್ ಕಂಟಿನ್ಯೂಸ್ ಆಗಿ ರಿಂಗ್ ಆಗ್ತಿತ್ತಲ್ಲ, ಏನಾದರೂ ಇಂಪಾರ್ಟೆಂಟ್ ಇರ್ಬೋದು ಅಂತ. ಕಾರಣ ಏನೇ ಇರಲಿ, ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಫೋನ್ ರಿಸೀವ್ ಮಾಡೋದು ನನಗಿಷ್ಟ ಆಗಲ್ಲ. ನನ್ನ ಫೋನು ನನ್ನ ಕಾಲ್ಸ್, ಅದು ಅನ್ನೋನ್ ನಂಬರೇ ಆಗಿರಲಿ, ಯಾರು ರಿಸೀವ್ ಮಾಡಿದ್ರು ನನಗಿಷ್ಟ ಆಗಲ್ಲ. ಸಾರಿ ಕಲ್ಯಾಣಿ, ನೀನು ಹೇಳೋದು ಸರಿನೇ. ನೀನು ಪರ್ಮಿಷನ್ ಇಲ್ಲದೆ ನಿನ್ನ ಫೋನ್ನ ಮುಟ್ಟಬಾರ್ದಿತ್ತು. ಇನ್ನೊಂದು ಸಲ ಆ ಥರ ಆಗಲ್ಲ. ಐ ಆಮ್ ಸಾರಿ.